ಭಾರತ ದೇಶದ ಕರ್ನಾಟಕ ರಾಜ್ಯದೊಳು ಉತ್ತರ ಕನ್ನಡ ಜಿಲ್ಲೆಯೊಳಿರುವ ಸಿದ್ದಾಪುರ ಸಿರಸಿಯ ಯಲ್ಲಾಪುರ ತಾಲೂಕಿನ ಜೀವನದಿಯಾಗಿರುವ ಬೇಡ್ತಿ ಅಘನಾಶಿನಿಯ ಚರಿತೆಯನೇ ಕೇಳಿ ಜನರೆಲ್ಲ. ಶಂಕರ ಹೊಂಡದೋಳ್ ಜನಿಸಿ ಅಘನಾಶಿನಿಯೋ ಬಿಂಕದಿಂದಲೇ ಹರಿದಿಹಳು. ಅಂಕು ಡೊಂಕ ಒಳ್ಳೆ ಟೊಂಕವ ಬಳಕುತ್ತ ದಟ್ಟಡವಿಗೂ ವನ್ಯ ಜೀವ ಜಂತುಗಳಿಗೂ ಸಂಪ್ರೋಕ್ಷಿಸುತ್ತಲೇ ಹರಿವಾಳು. ವರದ ಮೂಲದೋಳು ತಾಜನಿಸಿ ಬೇಡ್ತಿಯು ನಮ್ಮ ಪರಿವಾರವನ್ನು ಪೋಷಿಸಿಹಳು. ಗುರುವರಿಯಾರಿನ್ ಸಕಲ ಜನಮಾನಸಗಳಿಂದ ಪರಮ ಪವಿತ್ರೆ ಎಂದೆನಿಸಿ ಪೂಜೆಯಗೊಂಡು ವರವಾಗೆ ತಾನು ಹರಿವಾಳು. ಜನರ ಜೀವನವಾಗಿ ಕಾಡಿನ ನಾಡಿಯೇ ಆಗಿ ಜಾನುವಾರುಗಳ ಮೇವಾಗಿ ಸಾವಿರವನ ಜನ್ಯ ಜೀವಿಗಾಸರೆಯಾಗಿ ಜಲಚರಗಳಿಗೆ ಆಶ್ರಯ ಕೊಟ್ಟು ಸಲಹುವ ನದಿದ್ವಯರಿಗಿಂದು ಶರಣೆಂಬೆ. ದೇಶ ದೇಶದಿ ಬರುವ ಸಾವಿರ ಪ್ರವಾಸಿಗರ ಕಣ್ಮನ ಸೆಳೆವ ಜಲಧಾರೆ ಸಾಸಿರ ಲಿಂಗವ ತನ್ನ ಒಡಲೊಳಗಿಟ್ಟು ಈಶ್ವರನ ದರ್ಶನವ ನಿರುತವು ಕೊಡುತ್ತಿರುವ ನದಿದ್ವಯರಿಗಿಂದು ಶರಣೆಂಬೆ. ಇಂಥ ಪುಣ್ಯದ ನದಿ ದಡದೋಳು ವಾಸಿಪ ಭಾಗ್ಯ ಪಡೆದಿಹ ನಾವೇ ಧನ್ಯ. ಮೂಢ ಜನರು ನಮ್ಮ ಮೋಡಿ ಮಾಡುತ್ತ ತಮ್ಮ ಸ್ವಾರ್ಥ ಸಾಧನೆಗೆಂದು ನಾಶ ಮಾಡುವ ಮುನ್ನ ಪೋಷಿಸುವ ಬನ್ನಿ ನದಿಗಳ. ಅಪ್ಪನ ಹೊಲ ಗದ್ದೆ ಅಮ್ಮನ ಹಿತ್ತಲು ಅಣ್ಣ ತಮ್ಮರ ಅಡಿಕೆ ತೋಟ ಕೊಟ್ಟಿಗೆ ಕರುವಿನ ಹೊಟ್ಟೆ ತುಂಬುವ ಮೇವ ನಿತ್ಯ ನೀರುಣಿಪ ಎಂತವರಿನ ಸಿರಿ ನೀನು ನಿನ್ನಲ್ಲಿ ಪಾಲ ಕೊಡಲಾರೆ. ನದಿಯಲ್ಲಿ ಪಾಲ್ ಕೊಟ್ಟು ಕದಿವವಗೆ ಮಾಲ್ ಕೊಟ್ರೆ ಕುದಿವ ನೀರಿನೋಳ್ ಕೈ ಇಟ್ಟಂತೆ. ಅಂಗೈ ಕೊಟ್ಟರೆ ನಾಳೆ ಮುಂಗೈ ನುಂಗುತ್ತ ನಮ್ಮ ಅಂಗಿ ಇಲ್ಲದ ಬರಿಗೈ ಮಂಗನಾಗಿಸುವರು. ಸಂದೇಹವೇ ಇಲ್ಲ ತಿಳಿಯಿರಿ. ಜಾತಿ ಭೇದವು ಬೇಡ, ಪಂಥ ಪಂಗಡ ಬೇಡ, ಕೂತು ಸಮಯದ ವ್ಯರ್ಥ ಬೇಡ. ಸೋತು ಕೂತಿಹಾರೆಂಬ ಆಪಾದನೆಯೇ ಬೇಡ,
ಮಾತಿನಿಂದಲೇ ಒಳ್ಳೆ ನೀತಿಯ ಕಲಿಸುತ್ತ ಹೋರಾಡಿ ನದಿಯ ಉಳಿಸುವ